ಬನ್ನಿ ಕ್ಷಣದ 50 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಸ್ ಮೆಟ್ರೋ ವಿದ್ಯುತ್ ದರ ಏರಿಕೆಯ ಬೆನ್ನಲ್ಲೇ ಪ್ರತಿ ಲೀಟರ್ ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. ನಂದಿನಿಯ ಎಲ್ಲಾ ಬಗೆಯ ಹಾಲಿನ ದರ ಲೀಟರ್ಗೆ 4 ರೂಪಾಯಿ ದುಬಾರಿಯಾಗಿದ್ದು, ನೀಲಿ ಪ್ಯಾಕೆಟ್ ಹಾಲು ಲೀಟರ್ಗೆ 42 ರೂಪಾಯಿ ಇದ್ದದ್ದು 46ಕ್ಕೆ ಏರಿಕೆಯಾಗಿದೆ. ಟೋಂಡ್ ಹಾಲು ಅಂತಾದ್ರೆ ನೀಲಿ ಪ್ಯಾಕೆಟ್ ಹಾಲು ಲೀಟರ್ಗೆ 42 ರೂಪಾಯಿ ಇದ್ದಿದ್ದು ಈಗ ತಾನೇ ಹೇಳಿದಾಗೆ 46ಕ್ಕೆ ಏರಿಕೆಯಾಗಿದೆ. ಇನ್ನು ಹೋಮೋಜಿನೈಸ್ಡ್ ಹಾಲು ಲೀಟರ್ಗೆ 43 ರೂಪಾಯಿ ಇದ್ದಿದ್ದು 47ಕ್ಕೆ ಏರಿಕೆಯಾಗಿದೆ. ಹಸಿರು ಪ್ಯಾಕೆಟ್ ಹಾಲು ಲೀಟರ್ಗೆ 46 ರೂಪಾಯಿ ಇದ್ದಿದ್ದು 50 ರೂಪಾಯಿ ಆಗಿದೆ. ಕೇಸರಿ ಪ್ಯಾಕೆಟ್ ಹಾಲು ಲೀಟರ್ಗೆ 52 ರೂಪಾಯಿಗೆ ಏರಿಕೆ ಆಗಿದೆ. ಮೊಸರು ಲೀಟರ್ಗೆ 50 ರೂಪಾಯಿ ಇದ್ದಂಥದ್ದು 54 ರೂಪಾಯಿ ಆಗಿದೆ. 1 ಲೀಟರ್ ಹಾಲಿಗೆ 46 ರೂಪಾಯಿ ಮಾತ್ರ ದರ ಮಾಡ್ತೀವಿ. ಈ ಮೊದಲು 42 ರೂಪಾಯಿ ಪ್ರತಿ ಲೀಟರ್ಗೆ ಚಾರ್ಜ್ ಮಾಡ್ತಿದ್ವಿ. ಆದ್ರೆ 50 ml ಹೆಚ್ಚುವರಿ ಕೊಟ್ಟು 2 ರೂಪಾಯಿ ಹೆಚ್ಚಿಗೆ ವಸೂಲಿ ಮಾಡ್ತಾ ಇದ್ವಿ. ಇನ್ನು ಮುಂದೆ 1000 ml 500 ml ಸಾಮಾನ್ಯ ಪ್ಯಾಕೆಟ್ ಮಾರಾಟ ಮಾಡ್ತೀವಿ ಅಂತ ಕೆಎಂಎಫ್ ಅಧಿಕಾರಿಗಳು ಹೇಳ್ತಿದ್ದಾರೆ. ನಂದಿನಿ ಹಾಲಿನ ಪರಿಷ್ಕೃತ ದರ ಏಪ್ರಿಲ್ 1ರಿಂದ ಅನ್ವಯ ಆಗುತ್ತೆ ಅಂತ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಹೆಚ್ಚಳ ಮಾಡಿರುವ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತ ನಿರ್ಧರಿಸಿದ್ದೀವಿ ಅಂತಾನೂ ಹೇಳಿದ್ದಾರೆ. ಏಪ್ರಿಲ್ 1ರಿಂದ ನಂದಿನಿ ಹಾಲಿನ ದರ 4 ರೂಪಾಯಿ ಹೆಚ್ಚಳವಾಗ್ತಾ ಇದ್ದು, ಇದರಲ್ಲಿ ಸರ್ಕಾರ ಅಥವಾ ಕೆಎಂಎಫ್ ಸಂಸ್ಥೆಗೆ ಲಾಭ ಗಳಿಕೆ ಮಾಡಿಕೊಳ್ಳೋ ಯಾವುದೇ ಉದ್ದೇಶ ಇಲ್ಲ. ಇಲ್ಲಿ ಏರಿಕೆಯಾಗೋ ದರದ ಲಾಭ ರೈತರನ್ನ ತಲುಪುತ್ತೆ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಲಿನ ದರ ಏರಿಕೆ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಹಾಲಿನ ದರ ಏರಿಕೆಯಿಂದ ರೈತರಿಗೆ ಅನುಕೂಲ ಆಗುತ್ತೆ. ಹಾಲು ಉತ್ಪಾದಕ ರೈತರಿಗೆ ಅನುಕೂಲ ಆಗಬೇಕು ಅಂತಾನೆ ಈ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಂದಿನಿ ಹಾಲಿನ ದರ ಏರಿಕೆಗೆ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದು, ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಆರ್ ಅಶೋಕ್ ಹಾಲಿನ ದರ ಏರಿಸಿ ಬಡವರ ಗಾಯದ ಮೇಲೆ ಬರೆ ಎಳೆದಿದ್ದೀರಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಾಲಿನ ದರ ಏರಿಕೆಗೆ ಬೆಂಗಳೂರಿನಲ್ಲಿ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಫ್ರೀ ಯೋಜನೆ ಕೊಡಿ ಅಂತ ಸರ್ಕಾರಕ್ಕೆ ಯಾರು ಕೇಳಿರಲಿಲ್ಲ. ಅಗತ್ಯ ವಸ್ತುಗಳ ದರ ಹೀಗೆ ಏರಿಕೆ ಮಾಡ್ತಾ ಇದ್ರೆ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಏರಿಕೆ ಮಾಡಿದ ಹಣ ರೈತರಿಗೆ ಕೊಡಲ್ಲ ಅಂತಾನೂ ಜನ ಕಿಡಿಕಾರಿದ್ರು. ರಾಜ್ಯದ ಜನರಿಗೆ ಸರ್ಕಾರ ಡಬಲ್ ಶಾಕ್ ಕೊಡ್ತಾ ಇದೆ. ಹಾಲಿನ ದರ ಏರಿಕೆಯ ಬೆನ್ನಲ್ಲೇ ಕೆಇಆರ್ಸಿ ವಿದ್ಯುತ್ ದರ ಏರಿಕೆ ಶಾಕ್ ಕೊಟ್ಟಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಆದೇಶಿಸಲಾಗಿದ್ದು, ಏಪ್ರಿಲ್ 1ರಿಂದಲೇ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೂಡ ತಟ್ಟುತ್ತೆ. ಸದ್ಯ ಈಗಾಗಲೇ ದರ ಏರಿಕೆ ಪ್ರಸ್ತಾವನೆ ಎಸ್ ಅಂದಿದ್ದ ಸರ್ಕಾರ ನಿನ್ನೆ ಅಧಿಕೃತವಾಗಿ ಈ ಬಗ್ಗೆ ನೂತನ ದರ ಘೋಷಿಸಿತು. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆ ವಿರೋಧಿಸಿ ಬೆಂಗಳೂರಿನಲ್ಲಿ ಸಭೆ ಸೇರೋದಕ್ಕೆ ಮುಂದಾಗಲಾಗಿದೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಅಥವಾ ಬೇರೆ ಕಡೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ ಸೇರಿದಂತೆ ರೆಬೆಲ್ ನಾಯಕರು ಇವತ್ತು ಸಭೆ ನಡೆಸೋ ಸಾಧ್ಯತೆ ಇದೆ. ಯತ್ನಾಳ್ ಏಕಾಂಗಿಯಾಗಿದ್ದಾರೆ ಎನ್ನುವ ಚರ್ಚೆ ನಡೀತಿರುವಾಗಲೇ ಯತ್ನಾಳ್ ಜೊತೆಗೆ ನಾವಿದ್ದೀವಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಮಾಡಿದ್ರಿಂದ ನಮಗೆ ನೋವಾಗಿದೆ. ಆದಷ್ಟು ಬೇಗ ಗೊಂದಲ ಬಗೆಹರಿಯುತ್ತೆ. ಯತ್ನಾಳ್ ಸೇರಿ ನಮ್ಮ ಟೀಮ್ ಬಿಜೆಪಿಯಲ್ಲೇ ಮುಂದುವರಿತೀವಿ ಅಂತಿದ್ದಾರೆ. ಕೂಡಲ ಸಂಗಮದ ಪಂಚಮಸಾಲಿ ಮಠದ ಜಯಮೃತ್ಯುಂಜಯ ಶ್ರೀ ಕೂಡ ಯತ್ನಾಳ್ ಬೆಂಬಲಕ್ಕೆ ನಿಂತಿದ್ದಾರೆ. ಉಚ್ಚಾಟನೆ ವಾಪಸ್ ಪಡೆಯದೆ ಹೋದ್ರೆ ಏಪ್ರಿಲ್ 13ಕ್ಕೆ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡಾಟ ಹೆಚ್ಚುತ್ತಿರುವ ಕಾರಣ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆವರೆಗೆ ಫ್ಲೈಓವರ್ ಮೇಲೆ ಸಂಚಾರ ನಿರ್ಬಂಧಿಸಲಾಗಿದೆ. ರಂಜಾನ್ ಹಬ್ಬ ಮುಗಿಯೋವರೆಗೂ ಕೆಆರ್ ಮಾರ್ಕೆಟ್, ಶಾಂತಿನಗರ, ಡಬಲ್ ರೋಡ್ ಸೇರಿ ಪ್ರಮುಖ ಫ್ಲೈಓವರ್ಗಳು ರಾತ್ರಿ ಹೊತ್ತು ಬಂದಿರುತ್ತೆ. ಯುಗಾದಿ, ರಂಜಾನ್ ನಿಮಿತ್ತ ಊರಿಗೆ ಹೊರಟ ಪ್ರಯಾಣಿಕರಿಗೆ ಖಾಸಗಿ ಬಸ್ಗಳು ಶಾಕ್ ಕೊಡ್ತಾ ಇವೆ. ಎಂದಿನಂತೆ ಬೇಕಾಬಿಟ್ಟಿ ಟಿಕೆಟ್ ದರ ಹೆಚ್ಚಿಸಿರುವಂತಹ ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರನ್ನ ಕಂಗಾಲಾಗಿಸಿದ್ದಾರೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ 700-750 ರೂಪಾಯಿ ಇದ್ದ ದರವನ್ನ 1000 ರೂಪಾಯಿಂದ 1500 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಮಂಗಳೂರಿಗೆ 900 ರೂಪಾಯಿ ಇದ್ದ ದರ 1500ರಿಂದ 2000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನರೇಗಾ ಹಣ ಪಡೆದಿರುವ ಆರೋಪದ ಹಿನ್ನೆಲೆಯಲ್ಲಿ ಮೊಹಮ್ಮದ್ ಶಮಿ ಸಹೋದರಿ, ಆಕೆಯ ಪತಿಯ ಕುಟುಂಬದ ವಿರುದ್ಧ ತನಿಖೆಗೆ ಆದೇಶಿಸಲಾಗಿದೆ. ಶಮಿ ಸೋದರಿ ಶಬೀನಾ 2021ರಿಂದ 24ರವರೆಗೂ ನರೇಗಾ ಯೋಜನೆಯಡಿ ಕಾರ್ಮಿಕರಾಗಿ ನೋಂದಾಯಿಸಿಕೊಂಡಿದ್ದು, ಹಣ ಪಡೆದಿರುವ ದಾಖಲೆಗಳು ಬಹಿರಂಗ ಆಗಿದೆ. ಕೇಂದ್ರದ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ ಮಾಡಲಾಗಿದೆ. ಸಿಎಂ ಎಂಕೆ ಸ್ಟಾಲಿನ್ ಮಂಡಿಸಿದಂತಹ ನಿರ್ಣಯವನ್ನ ಪ್ರಮುಖ ವಿರೋಧ ಪಕ್ಷ ಎಐಎಡಿಎಂಕೆ ಸೇರಿ ಎಲ್ಲಾ ರಾಜಕೀಯ ಪಕ್ಷಗಳು ಬೆಂಬಲಿಸಿದ್ದವು. ಲೋಕಸಭೆಯಲ್ಲಿ ವಲಸೆ ಮತ್ತು ವಿದೇಶಿಯರ ಮಸೂದೆ 2025 ಅಂಗೀಕಾರ ಆಗಿದ್ದು, ವ್ಯಾಪಾರ, ಶಿಕ್ಷಣ ಹಾಗೆ ಹೂಡಿಕೆಗಾಗಿ ಭಾರತಕ್ಕೆ ಬರುವವರಿಗೆ ಸ್ವಾಗತ ಅಂತ ಕೇಂದ್ರ ಹೇಳಿದೆ. ಆದರೆ ಭದ್ರತೆಗೆ ಬೆದರಿಕೆ ಹಾಕೋರು ಕಠಿಣ ಕ್ರಮವನ್ನು ಎದುರಿಸಬೇಕಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಚ್ಚರಿಸಿದ್ದಾರೆ. ಮುಂಬರುವ ಚುನಾವಣೆಗೆ ತಯಾರಿ ಸೇರಿದಂತೆ ಪಕ್ಷವನ್ನು ತಳಮಟ್ಟದಿಂದ ಕಟ್ಟುವುದಕ್ಕೆ ಮುಂದಾದಂತಹ ಕಾಂಗ್ರೆಸ್ ಪಕ್ಷ ಈಗ ಕಾರ್ಯಕರ್ತರ ಜೊತೆ ನೇರ ಸಂವಾದ ಆರಂಭಿಸಿದೆ. ಮೊದಲ ಹೆಜ್ಜೆಯಾಗಿ ದೆಹಲಿಯಲ್ಲಿ ದೇಶದ ಎಲ್ಲಾ ಜಿಲ್ಲಾ ಯೂನಿಟ್ಗಳ ಅಧ್ಯಕ್ಷರೊಂದಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಂವಾದ ನಡೆಸಿದರು. ಒಡಿಶಾದಲ್ಲಿರುವ ಬಿಜೆಪಿ ಸರ್ಕಾರದ ವಿರುದ್ಧ ಭುವನೇಶ್ವರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಹಿಮಾಚಲ ಪ್ರದೇಶದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಿಮ್ಲಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿಗೆ ದುರ್ಗಂಧ ಇಷ್ಟ, ಅದಕ್ಕೆ ಗೋಶಾಲೆಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಗೋವು ಮತ್ತು ಹಿಂದೂ ಧರ್ಮದ ಬಗ್ಗೆ ಅಖಿಲೇಶ್ ಯಾದವ್ ಅವಹೇಳನ ಮಾಡಿದ್ದಾರೆ. ನಮಗೆ ಸುಗಂಧ ಇಷ್ಟ, ಹೀಗಾಗಿ ಸುಗಂಧ ದ್ರವ್ಯ ಪಾರ್ಕ್ ನಿರ್ಮಿಸ್ತೀವಿ ಅಂತ ಕನೌಜ್ನಲ್ಲಿ ನಿರ್ಮಾಣ ಮಾಡಿರುವ ಸುಗಂಧ ದ್ರವ್ಯ ಪಾರ್ಕ್ ಅನ್ನು ಇವರು ಉಲ್ಲೇಖಿಸಿದರು.
ದೆಹಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಸಿಕ್ಕಂತ ನೋಟಿನ ಕಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಜಟಿಲತೆ ಮುಂದುವರೆದಿದೆ. ದೇಶದ ಪ್ರಮುಖ ವಕೀಲರ ಪರಿಷತ್ತಿನ ಅಧಿಕಾರಿಗಳು ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮಾರ್ಚ್ 30ರಂದು ನಾಗ್ಪುರದಲ್ಲಿರುವಂತಹ ಆರ್ಎಸ್ಎಸ್ ಸಂಸ್ಥಾಪಕ ಡಾಕ್ಟರ್ ಕೆಬಿ ಹೆಡ್ಗೇವಾರ್ ಸ್ಮಾರಕಕ್ಕೆ ಭೇಟಿ ಕೊಡಲಿದ್ದಾರೆ. ಈ ವೇಳೆ ಮಾಧವ್ ನೇತ್ರಾಲಯ ಪ್ರೀಮಿಯಂ ಸೆಂಟರ್ನ ವಿಸ್ತರಣಾ ಕಟ್ಟಡಕ್ಕೆ ಶಿಲಾನ್ಯಾಸ ನೆರವೇರಿಸುತ್ತಾರೆ. ದೆಹಲಿಯಲ್ಲಿರುವ ಇಂಡಿಯನ್ ಮೈನಾರಿಟಿ ಫೆಡರೇಷನ್ ಭಾರತದಲ್ಲಿರುವ ವಿದೇಶಿ ರಾಜತಾಂತ್ರಿಕರಿಗಾಗಿ ಇಫ್ತಾರ್ ಕೂಟವನ್ನು ಆಯೋಜಿಸಿತ್ತು. ದೆಹಲಿಯಲ್ಲಿರುವ ವಿದೇಶಿ, ಅದರಲ್ಲೂ ಇಸ್ಲಾಂ ದೇಶಗಳ ರಾಜತಾಂತ್ರಿಕರಿಗೆ ಸದ್ಭಾವನಾ ಇಫ್ತಾರ್ ಆಯೋಜಿಸಲಾಗಿತ್ತು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಶೀಘ್ರದಲ್ಲೇ ಭಾರತಕ್ಕೆ ಭೇಟಿ ಕೊಡಲಿದ್ದಾರೆ. ಭಾರತಕ್ಕೆ ಭೇಟಿ ಕೊಡೋದಕ್ಕೆ ಪ್ರಧಾನಿ ಮೋದಿ ಅವರ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ರಷ್ಯಾ ಅಧ್ಯಕ್ಷರು ಸದ್ಯದಲ್ಲೇ ಆಗಮಿಸಲಿದ್ದಾರೆ. ಯುಕ್ರೇನ್ ಯುದ್ಧ ಆರಂಭ ಆದ ನಂತರ ಪ್ರಧಾನಿ ಮೋದಿ ಮತ್ತು ಪುಟಿನ್ ಅವರ ಮೊದಲ ಭಾರತ ಭೇಟಿ ಇದು. ಐಪಿಎಲ್ ಇತಿಹಾಸದಲ್ಲಿ ಅತಿ ದೊಡ್ಡ ಸ್ಕೋರ್ ದಾಖಲೆ ಸೃಷ್ಟಿಸಿರುವ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಹೈದರಾಬಾದ್ನ ತವರು ನೆಲದಲ್ಲೇ ಲಖನೌ ತಂಡ ಸೋಲಿಸಿಬಿಡ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಎಸ್ಆರ್ಎಚ್ 191 ರನ್ ಗುರಿ ಕೊಟ್ಟು ಆರಂಭದಿಂದಲೇ ಅಬ್ಬರಿಸದ ಚೇಸಿಂಗ್ ಆರಂಭಿಸಿದಂತಹ ಲಖನೌ ಪಡೆ ಗೆದ್ದು ಬೀಗಿದೆ. ಇವತ್ತು ಸಂಜೆ 7:30ಕ್ಕೆ ಆರ್ಸಿಬಿ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಪಂದ್ಯ ನಡೆಯುತ್ತೆ. ಚೆನ್ನೈನ ಚಪಾಕ್ ಮೈದಾನದಲ್ಲಿ ಜಿದ್ದಾಜಿದ್ದಿನ ಸೆಣಸಾಟದ ನಿರೀಕ್ಷೆ ಇದೆ. ಮೊದಲ ಪಂದ್ಯ ಗೆದ್ದಿರುವ ಎರಡೂ ತಂಡಗಳು ಎರಡನೇ ಗೆಲುವು ದಾಖಲಿಸುವ ಹುಮ್ಮಸ್ಸಿನಲ್ಲಿವೆ. ಆರ್ಸಿಬಿ ಸಿಎಸ್ಕೆ ನಡುವಿನ ಪಂದ್ಯಕ್ಕೆ ಕನ್ನಡಿಗರು ಉತ್ಸುಕರಾಗಿದ್ದಾರೆ. ಚೆನ್ನೈ ಅಂಗಳದಲ್ಲೇ ಸಿಎಸ್ಕೆ ತಂಡಕ್ಕೆ ಸೋಲುಣಿಸುತ್ತಾರೆ ಎನ್ನುವ ಭರವಸೆಯಲ್ಲಿದ್ದಾರೆ. ಬೆಂಗಳೂರು ಬಾಯ್ಸ್ ಪಡೆಗೆ ತಮ್ಮದೇ ಶೈಲಿಯಲ್ಲಿ ಶುಭ ಕೋರಿ ಈ ಸಲ ಕಪ್ ನಮ್ಮದೇ ಎಂದಿದ್ದಾರೆ.